ಆಮೇಲಿಂದ 2017ರಲ್ಲಿ ಮತ್ತಿನ್ನೊಂದು ಪತ್ರ ಬರೆದಿದೆ 2017ರಲ್ಲಿ. ಇಲ್ಲಿ ನಾನು ನನ್ನ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ತಗೊಳ್ಳೋದಾದರೆ 2006 ಮುಖ್ಯಮಂತ್ರಿ, 2006 2007 ನಾನು ಈ ಸೈಟ್ ತಗೊಳಕ್ಕಾಗ್ತಿರ್ಲಿಲ್ವಾ? ಒಂದು ಕರೆ ಮಾಡಿ, ಯಾಕ್ರಪ್ಪ ನನಗೆ ಹಿಂಗೆ ದೋಖ ಹಾಕಿದ್ದೀರಿ ಏನೋ ಹೇಳ್ತಾವ್ರಲ್ಲ. ಅಯ್ಯೋ ನಮ್ಮ ಜಮೀನು, ನನ್ನ ಹೆಂಡತಿ ಹೆಸರಿರೋ ಜಮೀನು ಇವತ್ತು 62 ಕೋಟಿನೋ 92 ಕೋಟಿನೋ ಕೊಟ್ಬಿಡ್ಲಿ ಇದ್ರ ವ್ಯಾಲ್ಯೂ ಅಂತಾರೆ ಅಲ್ವೇ? ಪಾಪ ಬೈರ್ತಿ ಸುರೇಶ್ಗೂ ಕೇಳಲಿಕ್ಕೆ ಬಯಸ್ತೀನಿ, ಪಾಪ ಇದನ್ನು ಡಾಕ್ಯುಮೆಂಟ್ ಬಿಟ್ಟಿದ್ದೀರಪ್ಪ, ಇದೆಲ್ಲ ತೆಗೆದು ಬಿಟ್ರೆ ಬ್ರಹ್ಮಾಂಡ ಇದೆ. ಬೆಂಗಳೂರು ನಗರದಲ್ಲಿ ಎಲ್ಲ ಕಡೆ ಮಾಡಿದ್ದೀರಲ್ಲ, ಎಲ್ಲೆಲ್ಲಿದ್ದ ಯಾವ ಬ್ಯಾಕ್ಗ್ರೌಂಡಲ್ಲಿ ಬಂದಿದ್ದೀರಿ, ಏನೇನು ಮಾಡಿದ್ದೀರಿ, ತೆಗೆದುಬಿಟ್ಟು ಬ್ರಹ್ಮಾಂಡ. ಇದು ಈಗ ನನ್ನ ಮೇಲೆ ನೀವು ಕೊಟ್ಕೊಂಡಿದ್ದೀರಿ. 2015ರಲ್ಲೇ ಒಂದು ಲೆಟ್ರ್ ಕೊಟ್ಟಿದ್ದೀನಿ, 25/2/2017ರಲ್ಲಿ ಇನ್ನೊಂದು ಲೆಟ್ರ್ ಕೊಟ್ಟೆ. ಅದು ಇದು ಕೊಡ್ತಿರಲಿಲ್ಲ. ನಮ್ಮ ಮನೆ ಬರುವು ಇವೆಲ್ಲ ಈ ಪಕ್ಷ ಕಟ್ಟಕ್ಕೆ ಇವೆಲ್ಲ ಏಕಾಂಗಿ ನಮ್ಮ ಹೋರಾಟ ಇತ್ತಲ್ಲ, ಸಾಲ ಸೋಲ ಮಾಡ್ಕೊಂಡಿದ್ವಲ್ಲ, ಅದ್ರ ಮೇಲೆ ನಮ್ಮ ಸಾರಾ ಮಹೇಶು ನನಗೆ ಏನಣ್ಣ ಎಂತೆಂಥವ್ರು ಸುಳ್ಳು ದಾಖಲೆ ಕೊಟ್ಕೊಂಡು ಮಾಡ್ಕೊತಾರೆ, ನೀನು ಬರಬೇಕಾದ ನ್ಯಾಯವಾಗಿ ತಗೊಂಡಿಲ್ವಲ್ಲ ಅಂದರು. ಅವ್ರ ಹಿಂಸೆಗೋಸ್ಕರವಾಗಿ ಅವತ್ತು ಅರ್ಜಿ ಕೊಟ್ಟೆ. ಇದರ ಅದು ಕೊಡ್ತಿರ್ಲಿಲ್ಲ, ಅವ್ರಿಗೋಸ್ಕರ ಕೊಟ್ಟೆ. ಅವ್ರು ಹಿಂಸೆ ಮಾಡಿ ತಗೊಂಡು ಹೋಗಿದ್ದು. ಇದು ನನಗೆ ಧರ್ಮ ಕೊಡ್ತಾರ? ಪಾಪ ಇಲ್ಲಿ ಏನೇನು ಮಾಡ್ಕೊಂಡವ್ರು, ಇಲ್ಲಿ ನಾನು ಲೆಟ್ರು ತಗೊಂಡ್ರಲ್ಲ, ಇದೆಂಥದ್ದು ಪಾಪ ಇವತ್ತಿದಂತೂ ವಿರೋಧ ಪಕ್ಷದ ನಾಯಕರುಗಳಿಗೆ ನಿವೇಶನ ಹಂಚಿಕೆ ಮಾಡಿರುವ ವಿವರಗಳು ಅಂತ ಏನೋ ಇದು ಬೇರೆ ಏನೋ ಪುಟ್ಕೊಂಡವ್ರೆ ಇವತ್ತು. ಇದು ದೊಡ್ಡ ಘನಧಾರಿ ಪತ್ರಿಕಾಗೋಷ್ಠಿ ಮುಖ್ಯಮಂತ್ರಿಗಳದು, ದೊಡ್ಡ ಸಾಧನೆ. ಇಲ್ಲೆಲ್ಲ ಇದೆಯಲ್ಲ ಮಂಜುರಾತಿ ಹೆಸರು, ಕುಮಾರಸ್ವಾಮಿ, ಇದೆಲ್ಲ ಒಂದೇನೋ ಯಾವುದೋ ರಿಲೀಸ್ ಮಾಡೋರಲ್ಲ, ಏನಿದೆ ಇದರಲ್ಲಿ? ಹೇಳ್ತೀನಿ, ಅದು ಹೇಳ್ತೀನಿ. ಬದಲಿ ನಿವೇಶನ ಮಂಜೂರಾತಿ ಪತ್ರ ಇನ್ನೂ ನೀಡಿರುವುದಿಲ್ಲ. ಬದಲಿ ನಿವೇಶನ ಇವತ್ತವರೆಗೂ ಕೊಟ್ಟಿಲ್ಲ. 40 ವರ್ಷ ಆಗಿದೆ, 37,000 ರೂಪಾಯಿ ದುಡ್ಡು ಕಟ್ಟಿ CIT 40 ವರ್ಷ ಆಗಿದೆ. ಇನ್ನು ಯಾವ ಪರಿಸ್ಥಿತಿಲಿ ಇಟ್ಟಿದ್ದೀರಿ? ಇಲ್ಲಿ ಇದೆಂಥದ್ದು ಮೈಸೂರು ಮೂಡಾದಲ್ಲೇ ನಗರಾಭಿವೃದ್ಧಿ ಪ್ರಾಧಿಕಾರ ನಡೆಸೋರಲ್ಲ ಮೀಟಿಂಗ್ಗಳು, ಇಲ್ಲೇನು ಹೇಳ್ತಾರೆ? ಇಂಡಸ್ಟ್ರಿಯಲ್ ಸಬರ್ 3ನೇ ಬಡಾವಣೆ ಸೈಟಿಂದ HD ಕುಮಾರಸ್ವಾಮಿ, ಜಯಲಕ್ಷ್ಮೀಪುರ ಮೈಸೂರು ಸೌತ್ ಬಡಾವಣೆಯಲ್ಲಿ ಕೈಗಾರಿಕಾ ಉದ್ದೇಶ ಅರ್ಜಿ ಸಲ್ಲಿಸಿದ್ದು ಸೋ ಇದೆಲ್ಲ ಹಾಕಿ ಚದರ 21,000 ಅಡಿಗಳ ವಿಸ್ತೀರ್ಣ ಉಳ್ಳದ್ದಾಗಿರುತ್ತದೆ. ಸದರಿ ನಿವೇಶನ ಮಂಜೂರಾತಿ ಪತ್ರ ಪಡೆದು ನಿವೇಶನದ ಪೂರ್ಣ ಹಣವನ್ನು ಸಂದಾಯ ಮಾಡಿದ್ದು 85ರಲ್ಲಿ ನಿವೇಶನಕ್ಕೆ ಕರಾರು ಪತ್ರ ನೀಡಲಾಗಿರುತ್ತದೆ. ನಂತರ 85ರಂದು 1995ರ ಸದರಿ ಕೈಗಾರಿಕಾ ನಿವೇಶನಕ್ಕೆ ಸ್ವಾಧೀನ ಪತ್ರ ನೀಡಲಾಗಿರುತ್ತದೆ ಅಂತ ಇಲ್ಲಿ ಕೊಟ್ಕೊಂಡ್ರು. ಆಮೇಲೆ 2017ರಂದು ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸಿ ಈ ಹಿಂದೆ ತಮಗೆ ಮಂಜೂರಾಗಿರೋ ನಿವೇಶನದ ಅಳತೆಯಲ್ಲಿ ವ್ಯತ್ಯಾಸವಾಗಿದ್ದು ಅಂತ ಏನು ಹೇಳ್ತಾರೆ. 8,000 ಅಡಿ ಕಡಿಮೆ ಇದೆ ಅಂತೇಳಿ ಅವರೇ ಬರ್ಕೊಂಡವ್ರೆ. 21,000ದಲ್ಲಿ 7,936 ಅಡಿ ಕಡಿಮೆ ಇದೆ. ಅಂದ್ರೆ ಅವ್ರು ಕೊಟ್ಟಿರೋ ಪ್ರಕಾರ 95ರಲ್ಲಿ ನಿಮಗೆ ನಿವೇಶನವನ್ನು ಕೊಟ್ಟಿದ್ದಾರೆ, ಅದರಲ್ಲಿ 8,000 ಕಡಿಮೆ ಇದೆ ಅಂತ ಅವ್ರು ಕೊಟ್ಕೊಂಡವ್ರೆ. ಅದರಲ್ಲಿ ಅದಷ್ಟೇ ಅಲ್ಲ, ಅದ್ರ ಲಾಲೆ ಬೇರೆ ಯಾರೋ ಕಟ್ಕೊಂಡ್ಬಿಟ್ಟವ್ರೆ ಆ ನಿವೇಶನದಲ್ಲಿ. ನಿವೇಶನ ಹುಡುಕೊಡಪ್ಪ ಅಂತಂದ್ರೆ ವ್ಯವಸ್ಥೆಯಲ್ಲಿ ಕೊಡ್ತಾರೆ ನನಗೆ. ಅದಕ್ಕೆ ನಾನು ಆಲ್ಟರ್ನೇಟ್ ಕೊಟ್ಟಿದ್ದೆ, ಇವತ್ತವರೆಗೆ ಕೊಟ್ಟಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.